ಒಂದು ಸುಂದರವಾದ ಹಚ್ಚ ಹಸಿರಾದ ಹಳ್ಳಿಯಲ್ಲಿ 3 ಜನ ಅಣ್ಣ ತಮ್ಮಂದಿರು ವಾಸವಿದ್ದರು. ಭೀಮ ಹಿರಿಮಗ, ತುಂಬಾನೇ ಬಲಶಾಲಿ. ತಂದೆ ತಾಯಿ ತೀರಿಕೊಂಡ ನಂತರ 2 ತಮ್ಮಂದಿರನ್ನು ಸ್ವಂತ ಮಕ್ಕಳ ಥರ ಸಾಕಿದ. ಇವನು ಶ್ಯಾಮ, ಮಧ್ಯದವ, ತುಂಬಾನೇ ಶ್ರಮಜೀವಿ. ಜೀವನವನ್ನು ನಡೆಸೋಕೆ ತುಂಬಾನೇ ಕಷ್ಟಗಳನ್ನು ಪಡ್ತಾ ಇರ್ತಾನೆ. ಕೊನೆಯವ ತಿಮ್ಮ, ಇವನು ಸ್ವಲ್ಪ ಕೀಟಲೆ ಮಾಡುವ ಹುಡುಗ, ಆದರೆ ಅಣ್ಣಂದಿರ ಮುದ್ದಾದ ತಮ್ಮ. ಭೀಮ ಮತ್ತು ಶ್ಯಾಮ ಕಾಡಿಗೆ ಹೋಗಿ ತಮ್ಮ ಶ್ರಮದಿಂದ ಕಟ್ಟಿಗೆಗಳನ್ನು ಕಡಿತಾ ಇದ್ರು. ಕಡಿದ ಕಟ್ಟಿಗೆಗಳನ್ನು ತಿಮ್ಮ ಆ ದಟ್ಟವಾದ ಕಾಡಿನಿಂದ ತೆಗೆದುಕೊಂಡು ಹೋಗಿ ಮಾರ್ಕೆಟ್ಗೆ ಹೋಗಿ ಗ್ರಾಹಕರಿಗೆ ಒಂದು ಬೆಲೆಗೆ ಮಾರಾಟ ಮಾಡುತ್ತಿದ್ದ. ಇದು ಈ 3 ಜನರ ದಿನನಿತ್ಯದ ಕಾರ್ಯವಾಗಿತ್ತು. ಒಂದು ದಿನ ಭೀಮ ಮತ್ತು ಶ್ಯಾಮ ಕಡಿದ ಕಟ್ಟಿಗೆಗಳಿಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆ ಬಂದಿದೆ ಅಂತ ಮಾತಾಡ್ತಾ ಕುಳಿತಿರ್ತಾರೆ. ಅದೇ ಥರ ಈ ಕಡೆ ತಿಮ್ಮ, ಅಯ್ಯೋ ದಿನನಿತ್ಯ ಇದೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಜೀವನದಲ್ಲಿ ಬೇರೇನೂ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಒಂದು ಮರದ ಕೆಳಗಡೆ ಕುಳಿತಿರ್ತಾನೆ. ಪ್ರತಿದಿನದ ಹಾಗೆ ಭೀಮ ಮತ್ತು ತಿಮ್ಮ ಕಾಡಿಗೆ ಕಟ್ಟಿಗೆಗಳನ್ನು ತರಲು ಅಂತ ಹೋಗ್ತಾ ಇರ್ತಾರೆ. ಅಲ್ಲಿ ಆಗಲೇ ಶ್ಯಾಮ ಕಟ್ಟಿಗೆಗಳನ್ನು ಕಡಿತಾ ನಿಂತಿರ್ತಾನೆ. ಅಲ್ಲಿಗೆ ಬಂದ ಭೀಮ ಮತ್ತು ತಿಮ್ಮ ಶ್ಯಾಮನಿಗೆ ತಿಮ್ಮ ಹೇಳ್ತಾನೆ, ಅಣ್ಣ, ದಿನಾಲೂ ಇದೇ ಕೆಲಸ ಮಾಡಿ ಮಾಡಿ ತುಂಬಾ ಬೇಜಾರಾಗಿದೆ, ಜೀವನದಲ್ಲಿ ಏನು ಬೆಳವಣಿಗೆನೇ ಆಗ್ತಾ ಇಲ್ಲ ಅಂತ ತಿಮ್ಮ ಶ್ಯಾಮನಿಗೆ ಹೇಳ್ತಾನೆ. ಇದನ್ನು ಕೇಳಿದ ಶ್ಯಾಮ, ಸಾಕು ಇವತ್ತಿಗೆ ಇಲ್ಲಿಗೆ ಕೆಲಸ, ನಡೀರಿ ಮನೆಗೆ ಹೋಗೋಣ ಅಂತ ಇಬ್ಬರಿಗೂ ಹೇಳಿ ಅಲ್ಲಿಂದ ಹೋಗ್ತಾರೆ. 3 ಜನ ಅಣ್ಣ ತಮ್ಮಂದಿರು ದಟ್ಟವಾದ ಕಾಡಿನಲ್ಲಿ ತಮ್ಮ ಮನೆಯ ಕಡೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಆಗ ತಿಮ್ಮನಿಗೆ ಒಂದು ಕೆಮ್ಮುತ್ತಿರುವ ಅಜ್ಜಿ 3 ಚೀಲದ ಜೊತೆ ಆ ದಟ್ಟವಾದ ಕಾಡಿನಲ್ಲಿ ಕಾಣಿಸಿಕೊಳ್ತಾರೆ. ಈ ಕಡೆ ಶ್ಯಾಮ ಮತ್ತು ಭೀಮ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಆದರೆ ತಿಮ್ಮ ಜೊತೆಗಿರೋದು ಮರ್ತೇ ಬಿಡ್ತಾರೆ. ಭೀಮ ಶ್ಯಾಮನನ್ನ ಕೇಳ್ತಾನೆ, ಅಯ್ಯೋ ತಿಮ್ಮ ಎಲ್ಲಿ ಹೋದ ಅಂತ. ಆಗ ಇಬ್ಬರು ಸಹ ತಿಮ್ಮನನ್ನ ಹುಡುಕೊಂಡು ಆ ದಟ್ಟವಾದ ಕಾಡಿನ ಒಳಗಡೆ ನಡೆದುಕೊಂಡು ಹೋಗ್ತಾರೆ. ಈ ಕಡೆ ತಿಮ್ಮ ಆ ಅಜ್ಜಿಗೆ ಕೇಳ್ತಾನೆ, ಅಜ್ಜಿ, ಈ ದಟ್ಟವಾದ ಕಾಡಿನಲ್ಲಿ ಈ 3 ಚೀಲಗಳನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ದೀಯಾ ಅಂತ. ಇಲ್ಲ ಮಗನೇ, ನನ್ನ ಮನೆ ಇಲ್ಲೇ ಸ್ವಲ್ಪ ದೂರದಲ್ಲೇ ಇರೋದು, ಆದರೆ ಈ 3 ಚೀಲಗಳನ್ನು ನಾನು ಒಬ್ಬಳೇ ಹೊತ್ತುಕೊಂಡು ನನ್ನ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಜ್ಜಿ ತಿಮ್ಮನಿಗೆ ಹೇಳ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಭೀಮ ಮತ್ತು ಶ್ಯಾಮ ತಿಮ್ಮನಿಗೆ ಕೇಳ್ತಾನೆ, ಈ ಅಜ್ಜಿ ಯಾರು, ಇಲ್ಲೇ ಯಾಕೆ ನಿಂತಿದ್ದೀಯಾ ಅಂತ. ಆಗ ತಿಮ್ಮ, ಈ ಅಜ್ಜಿ ಈ 3 ಚೀಲಗಳನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು, ಆದರೆ ಅವಳೊಬ್ಬಳಿಗೆ ಆಗ್ತಾ ಇಲ್ಲ, ನಾವು ಸಹಾಯ ಮಾಡೋಣ ಅಂತ ಹೇಳ್ತಾನೆ. ಆಗ 3 ಜನ ಅಣ್ಣ ತಮ್ಮಂದಿರು ಆ 3 ಚೀಲಗಳನ್ನು ಎತ್ತಿಕೊಂಡು ಅಜ್ಜಿಯ ಹಿಂದೆ, ಅಜ್ಜಿಯ ಮನೆ ಇರುವ ದಾರಿಯಲ್ಲಿ ನಡೆದುಕೊಂಡು ಆ ದಟ್ಟವಾದ ಕಾಡಿನಲ್ಲಿ ಅಜ್ಜಿಯ ಹಿಂದೆ ಹೋಗ್ತಾರೆ. ನಡೆದುಕೊಂಡು ಹೋಗ್ತಾ ಹೋಗ್ತಾ ಕತ್ಲಾಗಿ ಬಿಡುತ್ತೆ. ಆ ಕತ್ತಲಿನಲ್ಲಿ 4 ಜನ ಕೂತುಕೊಂಡು ಅಜ್ಜಿಯ ಕತೆ ಕೇಳ್ತಾ ಇರ್ತಾರೆ. ಆಗ 3 ಜನ ಮಲ್ಕೊಂಡು ಶ್ಯಾಮ 3 ಜನಕ್ಕೆ ಕಾಡಿನ ಪ್ರಾಣಿಗಳಿಂದ ಏನೂ ಆಗಬಾರ್ದು ಅಂತ ಆ 3 ಜನನ ಆ ಕತ್ತಲಿನಲ್ಲಿ ಕಾಯ್ತಾ ಇರ್ತಾನೆ. ಮತ್ತೆ ಬೆಳಗ್ಗೆ ಆಗುತ್ತೆ. ಮತ್ತೆ ಆ 3 ಜನ ಅಜ್ಜಿಯ ಹಿಂದೆ ಆ 3 ಚೀಲಗಳನ್ನು ಹೊತ್ಕೊಂಡು ಅಜ್ಜಿಯ ಮನೆಯ ಕಡೆಗೆ ಆ ದಟ್ಟವಾದ ಕಾಡಿನಲ್ಲಿ ತಮ್ಮ ಜರ್ನಿಯನ್ನು ಶುರು ಮಾಡ್ತಾರೆ. ನಡೀತಾ ನಡೀತಾ ಅಜ್ಜಿಯ ಮನೆ ಬಂದೇ ಬಿಡುತ್ತೆ. ಆಗ ಆ ಅಜ್ಜಿ ಆ 3 ಜನಕ್ಕೆ ಹೇಳ್ತಾಳೆ, ಇದೇ ನೋಡ್ರಪ್ಪ ನನ್ನ ಮನೆ, ಬನ್ನಿ ಮನೆ ಒಳಗಡೆ ಮನೆಯನ್ನು ನೋಡಿ ಮತ್ತು ಊಟ ಮಾಡಿಕೊಂಡು ಹೋಗಿ ಅಂತ ಆ 3 ಜನನ್ನ ಅಜ್ಜಿಯ ಮನೆ ಒಳಗೆ ಕರೀತಾಳೆ. ಆಗ 3 ಜನ ಅಣ್ಣ ತಮ್ಮಂದಿರು ಅಜ್ಜಿಯ ಮನೆ ಒಳಗಡೆ ಹೋಗ್ತಾರೆ. ಆ 3 ಜನ ಅಣ್ಣ ತಮ್ಮಂದಿರು ಅಜ್ಜಿಯ ಮನೆಯನ್ನು ನೋಡಿ ದಂಗಾಗಿ ಬಿಡ್ತಾರೆ. ಶ್ಯಾಮ 2 ಅಣ್ಣ ತಮ್ಮಂದಿರಿಗೆ ಹೇಳ್ತಾನೆ, ಏನಣ್ಣ ಇದು ಇಷ್ಟೊಂದು ಸುಂದರವಾಗಿದೆ ಈ ಅಜ್ಜಿಯ ಮನೆ, ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಇಬ್ಬರಿಗೂ ಹೇಳ್ತಾರೆ. ಅದೇ ಸಮಯದಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ದ ಕೋಣೆಗೆ ಅಜ್ಜಿ ಒಳಗಡೆ ಬರ್ತಾಳೆ. ಬನ್ನಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ, ಊಟ ಮಾಡೋಣ ಅಂತ ಅಜ್ಜಿ 3 ಜನಕ್ಕೆ ಕರೀತಾಳೆ. ಆಗ ಶ್ಯಾಮ, ಇಲ್ಲ ಅಜ್ಜಿ, ನಮಗೆ ತಡವಾಯಿತು, ನಾವು ಮನೆಗೆ ಹೋಗ್ತೀವಿ ಅಂತ ಅಜ್ಜಿಗೆ ಹೇಳ್ತಾನೆ.
ಆಗ ಅಜ್ಜಿ, ಸರಿ ಬಿಡಿ, ನೀವು ಹೋಗಿ. ಆದರೆ ಹೋಗುವ ಮುನ್ನ ನೀವು 3 ಜನ ನನಗೆ ಒಂದೊಂದು ವರ ಕೇಳಿ, ನಾನು ಆ ವರವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ 3 ಜನ ಈ ಅಜ್ಜಿಗೆ ಏನಾಯ್ತಪ್ಪ ಅಂತ ಯೋಚನೆ ಮಾಡ್ತಾನೆ. ಭೀಮ ಮುಂದಕ್ಕೆ ಬಂದು ಕೇಳ್ತಾನೆ, ನನಗೆ ಒಂದು ದೊಡ್ಡದಾದ ಅರಮನೆ ಕೊಡು, ಆ ಅರಮನೆಗೆ ನಾನೇ ರಾಜನಾಗಬೇಕು ಅಂತ ವರವನ್ನು ಭೀಮ ಅಜ್ಜಿಯ ಬಳಿ ಕೇಳ್ತಾನೆ. ಆಗ ಅಜ್ಜಿ ಹೇಳ್ತಾಳೆ, ಸರಿ, ನೀನು ಇಲ್ಲಿಂದ 10 ಕಿಲೋಮೀಟರ್ ದೂರಕ್ಕೆ ಹೋಗು, ಅಲ್ಲಿ ಒಂದು ದೊಡ್ಡದಾದ ಅರಮನೆ ನಿನಗಾಗಿ ಕಾಯ್ತಾ ಇರುತ್ತೆ ಅಂತ. ಅದೇ ಥರ ಶ್ಯಾಮನು ಮುಂದಕ್ಕೆ ಬಂದು ಕೇಳ್ತಾನೆ, ನನಗೆ ಒಂದು ದೊಡ್ಡದಾದ ಹೊಲವನ್ನು ಕೊಡು, ಆ ಹೊಲಕ್ಕೆ ನಾನೇ ಯಜಮಾನನಾಗಿರಬೇಕು ಅಂತ. ಆಗ ಅಜ್ಜಿ ಹೇಳ್ತಾಳೆ, ಭೀಮನಿರುವ ಅರಮನೆಯಿಂದ 10 ಕಿಲೋಮೀಟರ್ ಮುಂದಕ್ಕೆ ಹೋಗು, ನಿನಗಾಗಿ ಹೊಲವೊಂದು ಕಾದಿರುತ್ತೆ ಅಂತ. ಅದೇ ಥರ ತಿಮ್ಮನು ಮುಂದಕ್ಕೆ ಬಂದು ಕೇಳ್ತಾನೆ, ನನಗೆ ಒಂದು ಸುಂದರವಾದ ಹೆಂಡತಿಯನ್ನು ಕೊಡು, ಅವಳಿಂದ ದಿನಾಲೂ ನಾನು ಬಗೆ ಬಗೆಯ ಅಡುಗೆಗಳನ್ನು ಮಾಡಿಸಿಕೊಂಡು ತಿನ್ನಬೇಕು ಅಂತ. ಅಜ್ಜಿ ಮತ್ತೆ ತಿಮ್ಮನಿಗೆ ಹೇಳ್ತಾನೆ, ಶ್ಯಾಮ ಇರುವ ಹೊಲದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಮನೆಗೆ ಹೋಗು, ನಿನಗಾಗಿ ಒಂದು ಸುಂದರವಾದ ಹೆಂಡತಿ ಕಾದಿರ್ತಾಳೆ ಅಂತ. ಆಗ 3 ಜನ ಅಣ್ಣ ತಮ್ಮಂದಿರು ತಲೆಗೆ ಹುಳವನ್ನು ಬಿಟ್ಟುಕೊಂಡು ಅಜ್ಜಿಯ ಮನೆಯಿಂದ ಅಜ್ಜಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾರೆ. ಕಾಡಿನಲ್ಲಿ ಹಿಂತಿರುಗಿ ಹೋಗುವಾಗ ತಿಮ್ಮ ಅಣ್ಣಂದಿರಿಗೆ ಅಜ್ಜಿಯ ಮಾತನ್ನು ನಂಬಿ ಅಜ್ಜಿ ನಿಜ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆದರೆ ಇಬ್ಬರೂ ಸಹ ನಂಬೋದೇ ಇಲ್ಲ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಭೀಮನಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಹೌದು, ಭೀಮನ ಮುಂದೆ ಒಂದು ಸುಂದರವಾದ ಅರಮನೆ ತಯಾರಾಗಿ ನಿಂತಿರುತ್ತೆ. ಅದು ಭೀಮನದ್ದೇ ಆಗಿರುತ್ತೆ. ಆಗ ತಿಮ್ಮ ಹೇಳ್ತಾನೆ, ಇದು ನಿಜ ಅಂತ ಈಗಲಾದರೂ ನಂಬಿದ್ರಾ ಅಂತ. ಹಾಗೂ ತಿಮ್ಮ ಮತ್ತು ಶ್ಯಾಮ ಆ ಅರಮನೆಯಿಂದ 10 ಕಿಲೋಮೀಟರ್ ಮುಂದಕ್ಕೆ ಶ್ಯಾಮನ ಹೊಲವನ್ನು ಹುಡುಕೊಂಡು ಹೋಗ್ತಾರೆ. ಆಗ ಶ್ಯಾಮನಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಶ್ಯಾಮನ ಮುಂದೆ ಒಂದು ದೊಡ್ಡದಾದ ಹೊಲ ಶ್ಯಾಮನಿಗಾಗಿ ಕಾಯ್ತಾ ಇರುತ್ತೆ. ಆಗ ತಿಮ್ಮ ಶ್ಯಾಮನಿಗೆ ಮತ್ತೆ ಹೇಳ್ತಾನೆ, ಇದು ನಿನ್ನ ಹೊಲ, ಈ ಹೊಲಕ್ಕೆ ನೀನೇ ಅಧಿಪತಿ ಅಂತ ಹೇಳಿ ಶ್ಯಾಮನಿರುವ ಹೊಲದಿಂದ 10 ಕಿಲೋಮೀಟರ್ ದೂರಕ್ಕೆ ತಿಮ್ಮ ನಡೆದುಕೊಂಡು ಹೋಗ್ತಾನೆ. ತಿಮ್ಮನಿಗೆ ಈಗಾಗಲೇ ಗೊತ್ತಿರುತ್ತೆ, ತನ್ನ ಮನೆಯೊಳಗಡೆ ಒಂದು ಸುಂದರವಾದ ಹೆಂಡತಿ ತನಗಾಗಿ ಕಾಯ್ತಾ ಕುಂತಿರ್ತಾಳೆ ಅಂತ. ತಿಮ್ಮ ಯೋಚನೆ ಮಾಡಿದ ಥರನೇ ತಿಮ್ಮನಿಗಾಗಿ ಒಂದು ಸುಂದರವಾದ ಹೆಂಡತಿ ತಿಮ್ಮನಿಗೋಸ್ಕರ ಕಾಯ್ತಾ ಅಡುಗೆ ಮಾಡಿ ಕುಂತಿರ್ತಾಳೆ. ತಿಮ್ಮ ಮನೆ ಒಳಗಡೆ ಬರ್ತಾನೆ. ತಿಮ್ಮನಿಗೆ ಗೊತ್ತಿರುತ್ತೆ ಅವಳೇ ತನ್ನ ಹೆಂಡತಿ ಅಂತ. ಆದರೂ ಸಹ ಪರೀಕ್ಷೆ ಮಾಡ್ತಾನೆ. ಆ ಹುಡುಗಿಗೆ ತನ್ನ ಹೆಸರು ಏನು ಅಂತ ಕೇಳ್ತಾನೆ. ಆಗ ಅಲ್ಲಿ ಕುಂತಿರುವ ಹೆಂಡತಿ, ಏನ್ರಿ ನೀವು ನಮ್ಮ ಗಂಡ, ನಿಮ್ಮ ಹೆಸರು ನಮಗೆ ಗೊತ್ತಿಲ್ವೇ ಅಂತ ನಿಮ್ಮ ಹೆಸರು ತಿಮ್ಮ ಅಂತ ತಿಮ್ಮನಿಗೆ ಹೇಳ್ತಾನೆ. ಆಗ ಇಬ್ಬರು ಕೂತುಕೊಂಡು ಸಂತೋಷದಿಂದ ಹೆಂಡತಿ ಮಾಡಿದ ಅಡುಗೆಯನ್ನು ತಿಮ್ಮ ತಿಂತಾನೆ. ಈ ಕಡೆ ಭೀಮ ತನ್ನ ದೊಡ್ಡದಾದ ಅರಮನೆಗೆ, ಆ ಅರಮನೆಗೆ ರಾಜನಾಗಿ ತನ್ನ ಜೀವನವನ್ನು ಸಂತೋಷದಿಂದ ಸಾಗಿಸ್ತಾ ಇರ್ತಾನೆ. ಮತ್ತು ಶ್ಯಾಮನು ಸಹ ತನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಆ ಹೊಲಕ್ಕೆ ಯಜಮಾನನ ಥರ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಮತ್ತು ತಿಮ್ಮನು ಸಹ ತನ್ನ ಹೆಂಡತಿಯ ಜೊತೆ ಬಗೆ ಬಗೆಯ ಅಡುಗೆಗಳನ್ನು ಮಾಡಿಸಿಕೊಂಡು ತಿಂತ ಇಡೀ ಊರಿನಲ್ಲಿ ಅಡ್ಡಾಡ್ತಾ ಇರ್ತಾನೆ. ಕೆಲವು ದಿನಗಳ ನಂತರ ಮತ್ತೆ ಈ ಜೀವನ 3 ಜನಕ್ಕೆ ಬೇಜಾರಾಗುತ್ತೆ. ಆಗ 3 ಜನ ಅಣ್ಣ ತಮ್ಮಂದಿರು ಒಂದು ಕಡೆ ಬಂದು ಸೇರ್ತಾರೆ. ಆಗ ತಿಮ್ಮ ಹೇಳ್ತಾನೆ, ಅಣ್ಣ, ಈ ಜೀವನ ಮತ್ತೆ ನಮಗೆ ಬೇಜಾರಾಗ್ತಾ ಇದೆ. ಅಜ್ಜಿಯನ್ನು ಹುಡುಕೊಂಡು ಹೋಗಬೇಕು, ಯಾಕೆ ಹೀಗೆ ನಮಗೆಲ್ಲ ಆಗ್ತಾ ಇದೆ ಅಂತ ಕೇಳಬೇಕು ಅಂತ ತಿಮ್ಮ ಇಬ್ಬರು ಅಣ್ಣಂದಿರಿಗೆ ಹೇಳ್ತಾನೆ. ಆಗ ಭೀಮ, ಸರಿ ತಿಮ್ಮ, ಅಜ್ಜಿಯನ್ನು ಹುಡುಕೊಂಡು ಈಗ ಹೋಗೋಣ. ಇಬ್ಬರೂ ಸಹ ಒಂದೊಂದು ದಿಕ್ಕಿಗೆ ಹೋಗಿ ನಾನು ಒಂದು ದಿಕ್ಕಿಗೆ ಹೋಗ್ತೀನಿ ಅಂತ ಹೇಳಿ ಮೂವರು ಅಜ್ಜಿಯನ್ನು ಹುಡುಕೋಕೆ ಪ್ರಾರಂಭ ಮಾಡ್ತಾರೆ. ತಿಮ್ಮ ಒಂದು ದಿಕ್ಕಿಗೆ ಹೋಗ್ತಾನೆ, ಭೀಮ ಒಂದು ದಿಕ್ಕಿಗೆ ಹೋಗ್ತಾನೆ ಮತ್ತು ಶ್ಯಾಮ ಒಂದು ದಿಕ್ಕಿಗೆ ಹೋಗ್ತಾನೆ. ಎಷ್ಟೊತ್ತು ಹುಡುಕಿದ್ರೂ ಸಹ ಅಜ್ಜಿ ಸಿಗೋದೇ ಇಲ್ಲ. ಆದರೆ ಒಂದು ಕಡೆ ಅಜ್ಜಿ ಒಂದು ಗಿಡದ ಕಟ್ಟಿಗೆಯ ಮೇಲೆ ಕೂತಿರ್ತಾಳೆ. ಅದನ್ನು ನೋಡಿ ಮೂವರು ಸಹ ಅಜ್ಜಿಯ ಬಳಿ ಬರ್ತಾರೆ. ಅಜ್ಜಿಯ ಬಳಿ ಬಂದು ಕೇಳ್ತಾರೆ. ತಿಮ್ಮ ಅಜ್ಜಿಗೆ ಹೇಳ್ತಾನೆ, ಅಜ್ಜಿ, ನೀವು ನಮಗೆ ಬೇಕಾಗಿದ್ದನ್ನೆಲ್ಲ ನೀಡಿದ್ರಿ, ಆದರೂ ಸಹ ನಮಗೆ ಸಂತೋಷ ಸಿಗ್ತಾ ಇಲ್ಲ. ಕೇವಲ ಕೆಲವು ದಿನಗಳಷ್ಟೇ ನಮಗೆ ಖುಷಿ ಸಿಗ್ತಾ ಇದೆ, ಆದರೆ ಮತ್ತೆ ನಮಗೆ ಜೀವನ ಬೇಜಾರಾಗ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ ಅಜ್ಜಿ ಅಂತ ತಿಮ್ಮ ಅಜ್ಜಿಗೆ ಕೇಳಿದ.
ಆಗ ಅಜ್ಜಿ 3 ಜನ ಅಣ್ಣ ತಮ್ಮಂದಿರಿಗೆ ಬುದ್ಧಿವಾದ ಹೇಳ್ತಾಳೆ. ನೀವು ಖುಷಿಯನ್ನು ಹುಡುಕೊಂಡು ಹೋಗ್ತಾ ಇದ್ದೀರಾ, ಆದರೆ ನಿಮ್ಮೊಳಗಿಡುವ ಖುಷಿಯನ್ನು ಹೊರಗಡೆ ತೆಗಿತಾ ಇಲ್ಲ. ಯಾವತ್ತೂ ಖುಷಿಯನ್ನು ಹುಡುಕೊಂಡು ಹೋಗಬಾರ್ದು ಅಂತ ಅಜ್ಜಿ 3 ಜನ ಅಣ್ಣ ತಮ್ಮಂದಿರಿಗೆ ಬುದ್ಧಿವಾದ ಹೇಳಿ ಮಾಯ ಆಗಿ ಬಿಡ್ತಾಳೆ. ಈ ಕಥೆಯಿಂದ ಏನು ಅರ್ಥ ಆಯಿತು ಸ್ನೇಹಿತರೆ? ನಿಮ್ಮಲ್ಲಿ ಏನಿದೆ ಅದರಲ್ಲೇನೆ ಖುಷಿಯಾಗಿ ಇರಬೇಕು. ಯಾವತ್ತೂ ಹೆಚ್ಚಿಗೆ ಖುಷಿಯನ್ನು ಬಯಸಬಾರ್ದು. ಅದು ಕೇವಲ ಕೆಲವು ದಿನಗಳಷ್ಟೇ ಖುಷಿ ಕೊಡುತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.